ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಖಾತೆ ಬದಲಾಯಿತು, ಚಾಳಿ ಬದಲಾಗಲಿಲ್ಲ. ಖಾತೆ ಬದಲಾಯಿತು, ಮನೋವೃತ್ತಿ ಬದಲಾಗಲಿಲ್ಲ. ಖಾತೆ ಬದಲಾಯಿತು, ಮನೋವ್ಯಾಧಿ ಹೊರಟು ಹೋಗಲಿಲ್ಲ. ಯಾವ ಗೃಹ ಸಚಿವಾಲಯ ಅನ್ನೋದು ನಿಶ್ಚೇಷ್ಟಿತಗೊಂಡಿತ್ತೋ, ಅದಕ್ಕೆ ಜೀವವೇ ಇರಲಿಲ್ಲವೋ ಅಂಥ ಖಾತೆಗೆ ಬಂದ ಮೇಲೆ ಈ ಪ್ರಿಯಾಂಕ ಖರ್ಗೆ ಏನಾದರೂ ಒಂದಷ್ಟು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಯಾರಾದರೂ ನಿರೀಕ್ಷೆ ಮಾಡಿಬಿಟ್ಟಿದ್ರೆ, ಅತಿಯಾದಂಥ ಆತ್ಮವಿಶ್ವಾಸವನ್ನು ಅವ್ರ ಬಗ್ಗೆ ವ್ಯಕ್ತಪಡಿಸಿದರೆ ಅದು ಸುಳ್ಳು ಅಂತ ಅವರೇ ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇದ್ದಾರೆ. ಖಾತೆ ಬದಲಾಗಿದೆ, ಅವರ ಮನೋವೃತ್ತಿ ಬದಲಾಗಿಲ್ಲ. ಅವತ್ತೂ RSS ಬಗ್ಗೆ ಮಾತಾಡ್ತಾ ಇದ್ದರು, ಇವತ್ತೂ RSS ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವತ್ತೂ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದರು, ಇವತ್ತು ಹಿಂದುತ್ವದ ವಿರುದ್ಧವಾಗಿ ದ್ವೇಷ ಕಾರುವಂಥ ಮನಸ್ಥಿತಿಯಲ್ಲಿ ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಇನ್ನಿಲ್ಲದ ಹಾಗೆ ಮನವಿಯನ್ನು ಮಾಡಿಕೊಳ್ಳುವ ಮಟ್ಟಿಗೆ ಬಂದಿದ್ದಾರೆ. ನಿಮಗೆ ಗೊತ್ತು, ಇವರ ಕಾರ್ಯಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಚಿತ್ತಾಪುರದಲ್ಲಿ ಶತಾಬ್ದಿಯ ಸಂದರ್ಭದಲ್ಲಿ ಪಥಸಂಚಲನ ಮಾಡಬೇಕು ಅಂತ ಮಾಡಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಯಾವ ರೀತಿಯ ಕಿರುಕುಳವನ್ನು ಕೊಡಲಾಯಿತು, ಯಾವ ರೀತಿಯಲ್ಲಿ ಆಗಲಾರದ ಹಾಗೆ ಅಡ್ಡಿಯನ್ನು ವಿಘ್ನವನ್ನು ಒಡ್ಡಲಾಯಿತು ಅಂದರೆ, ಕೊನೆಗೆ ಇದೇ ದೇಶದ ಸಂವಿಧಾನದ ವ್ಯವಸ್ಥೆಯ ಅಂಗವಾದಂಥ ನ್ಯಾಯಾಲಯದ ಮೂಲಕ ಅನುಮತಿ ಪಡೆದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಬೇಕಾಯಿತು. ಒಂದು ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂಸತ್ತಿನಲ್ಲಿ ಹೇಳಿದ್ದನ್ನು ನಾನು ಪದೇ 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 ಜ್ಞಾಪಿಸ್ತಾ ಇದ್ದೇನೆ. ಏನಪ್ಪ ಅಂದರೆ, ನೀವು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಿ ಹೋರಾಟ ಮಾಡಿ, ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ಸ್ಪರ್ಧೆ ಮಾಡಿ, ಭಾರತೀಯ ಜನತಾ ಪಾರ್ಟಿ ವಿರುದ್ಧ ವಾಗ್ದಾಳಿ ಮಾಡಿ, ಆದರೆ ರಾಮನ ವಿರುದ್ಧ ಮಾತನಾಡಲು ಹೋಗಬೇಡಿ, ಬರ್ಬಾದಾಗಿ ಹೋಗ್ತೀರಾ. ಇಲ್ಲಿ ರಾಮ ಎನ್ನುವುದು ಸಾಂಕೇತಿಕ, ಹಿಂದುತ್ವದ ಪ್ರತೀಕ, ಹಿಂದುತ್ವದ ಆರಾಧ್ಯ ದೈವ. ಯಾವ ಸನಾತನತೆ ಇದೆಯಲ್ಲ ಅದರ ವಿರುದ್ಧ ಹೋರಾಡಲಿಕ್ಕೆ ಹೋದವರು ಯಾರು ಉಳಿದಿಲ್ಲ. ಅವರೆಲ್ಲ ಬೀದಿ ಪಾಲಾಗಿದ್ದಾರೆ, ಅಕ್ಷರಶಃ ಅಬ್ಬೆಪಾರಿಗಳಾಗಿದ್ದಾರೆ. ಅದಕ್ಕೆ ಈ ಎರಡು ಸಾಕ್ಷಿಗಳು ತಕ್ಷಣದಲ್ಲಿ, ಈ ಕ್ಷಣದಲ್ಲಿ ನಮ್ಮ ಕಣ್ಣೆದುರಿಗೆ ಇವತ್ತು ಸಕಾಲಿಕವಾಗಿ ಪ್ರಾಸಂಗಿಕವಾಗಿ ಇಬ್ಬರು ಕಾಣಿಸ್ತಾ ಇದ್ದಾರೆ. ಒಬ್ಬ ಉದ್ಧವ್ ಠಾಕ್ರೆ, ಇನ್ನೊಬ್ಬರು ಮಮತಾ ಬೇಗಂ. ಇಬ್ಬರ ಸ್ಥಿತಿ ಎಂಥ ಶೋಚನೀಯವಾಗಿದೆ ಅಂದರೆ, ನಾವು ಹಿಂದುತ್ವದ ವಿರುದ್ಧ ಮಾಡಿದಂಥ ಇಷ್ಟು ದಿವಸದ ಷಡ್ಯಂತ್ರ ಇದೆಯಲ್ಲ, ಅದಕ್ಕೆ ನಮಗೆ ಆಗಿರುವಂಥ ಅತಿ ದೊಡ್ಡದಾದಂಥ ಅಭಿಶಾಪ ಅಂತ ಅವ್ರಿಗನ್ನಿಸಿದೆ. ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ಜಿ ಅವರಿಗೆ ಮನವಿ ಮಾಡ್ಕೊತಾರೆ. ಏನಂತ? ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ, ಬಹಿರಂಗ ಪತ್ರವನ್ನು ಬರೀತಾರೆ. ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ, ಸಂವಿಧಾನದ ಪ್ರಕಾರ ನಡ್ಕೊಳ್ಳಿ, ಆರ್ಥಿಕ ಪಾರದರ್ಶಕತೆಯನ್ನು ತೋರಿಸಿ. ನಿಮ್ಮದು ದೇಶ ವಿದೇಶಗಳಲ್ಲಿ ನಿಮ್ಮ ಸಂಘಟನೆ ಇದೆ ಅಂತ ಹೇಳ್ತೀರಿ, ಶಾಖೆಗಳಿದ್ದಾವೆ ಅಂತ ಹೇಳ್ತೀರಿ, 60,000 ಶಾಖೆಗಳಿದ್ದಾವೆ ಅಂತ ಹೇಳ್ತೀರಿ. ಒಂದು ನೋಂದಣಿಯನ್ನು ಯಾಕೆ ಮಾಡಿಸ್ತಾ ಇಲ್ಲ ನೀವು? ನೋಂದಣಿ ಮಾಡಿಸ್ಕೊಳ್ಳಿ ಅಂತೆಲ್ಲ ಇನ್ನೆಲ್ಲದ ಹಾಗೆ ಅಲವತ್ತುಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ನೀವು ಒಂದು ಇದರ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂದರೆ, ಈ 100 ವರ್ಷಗಳ ಅವಧಿ ಇದೆಯಲ್ಲ, ಇದು ಸೆಪ್ಟೆಂಬರ್ 27, 1925 ಶುರುವಾದಂಥ ಸಂಘಟನೆ. ಇದು ನಾಗ್ಪುರದಲ್ಲಿ ಡಾಕ್ಟರ್ ಕೇಶವ್ ಬಲರಾಮ್ ಹೆಡ್ಗೆ ಅವರು ಶುರು ಮಾಡಿದ್ದರು. ಅಲ್ಲಿಂದ ಇಲ್ಲಿಯವರೆಗೂ ಈ ರೀತಿಯ ರಾಜಕಾರಣಿಗಳು ನಿರಂತರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ದಮನಿಸಬೇಕು ಅಂತ ನಿರಂತರವಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರೂ ಇದಕ್ಕೆ ಹೊರತಾಗಿಲ್ಲ, ಯಾರೂ ಕೂಡ ಯಶಸ್ವಿ ಕೂಡ ಆಗಿಲ್ಲ. ಮತ್ತು ಯಾರ್ಯಾರು ಆ ರೀತಿ ಮಾಡಿದ್ರು ಅವ್ರು ಯಾರು ಉಳಿದೇ ಎಲ್ಲ ಹೊರಟು ಹೋಗಿದ್ದಾರೆ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೇ ಚಿರಸ್ಥಾಯಿಯಾಗಿ ಉಳಿದಿದೆ. ಈ ರೀತಿ ಆರೋಪ ಮಾಡಿದವರು, ಅದನ್ನು ಮುಚ್ಚಿಸಬೇಕು ಅಂತ ಪ್ರಯತ್ನ ಮಾಡಿದವರು, ಅದರ ಪಿತೂರಿ ಮಾಡಿದವರು ರಾಜಕೀಯವಾಗಿ ನಾಮಾವಶೇಷ ಆಗಿದ್ದಾರೆ, ಬದುಕೇ ಇಲ್ಲದೆ ಹೊರಟು ಹೋಗಿದ್ದಾರೆ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಅಷ್ಟೇ ನಂದಾದೀಪದ ಹಾಗೆ ಬೆಳಗ್ತಾ ಇದೆ. ಯಾಕೆಂದರೆ ಅಲ್ಲಿರುವಂಥ ಉತ್ಕಟವಾದಂಥ ರಾಷ್ಟ್ರಾಭಿಮಾನ, ರಾಷ್ಟ್ರಭಕ್ತಿ, ಜೊತೆಗೆ ಸಜ್ಜನಿಕೆ, ಅನಗತ್ಯವಾಗಿ ಇನ್ನೊಬ್ಬರ ವಿರುದ್ಧ ದೋಷಾರೋಪ ಮಾಡ್ತಾ ಬೆಳಗ್ಗೆ ಅಂದರೆ ಟೈಮ್ ಪಾಸ್ ಮಾಡುವಂಥ ಜನ ಅಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಇಷ್ಟು ವರ್ಷದಿಂದ ನಿರಂತರವಾಗಿ ಹಿಂದುತ್ವ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿವರೆಗಾದರೂ ದತ್ತಾಜಿ ಆಗಿರ್ಬೋದು, ದತ್ತಾತ್ರೇಯ ಹೊಸಬಾಳೆಯವರಾಗಿರ್ಬೋದು, ಮೋಹನ್ ಭಾಗವತ್ ಆಗಿರ್ಬೋದು, ಬೇರೆ ಯಾರೇ ಇರಲಿ, RSSನ ಮುಖ್ಯಸ್ಥರೇ ಯಾರಿದ್ದಾರೆ, ಯಾರಾದರೂ ಒಂದೇ ಒಂದು ಹೇಳಿಕೆ ಕೊಟ್ಟದ್ದನ್ನು ಕೇಳಿದ್ದೀರಾ? ಎಲ್ಲಿಯಾದರೂ ಸ್ಪಷ್ಟೀಕರಣ ನೋಡಿದ್ದೀರಾ? ಎಲ್ಲಿಯಾದರೂ ಇವರ ವಿರುದ್ಧ ದಾಳಿ ಮಾಡಿ ಕಾಂಗ್ರೆಸ್ನವ್ರು ಹಾಗೆ ಇವ್ರು ಹಿಂಗೆ ಮದರಸಾಗಳು ಹಾಗೆ ಅಂತ ಎಲ್ಲರೂ ಮಾಡಿದ್ದು ನೋಡಿದಿರಾ? ಮಾತಾಡ್ತಾ ಇಲ್ಲ.
ಮೊನ್ನೆ ಅಪ್ಪಿತಪ್ಪಿ ಮೋಹನ್ ಭಾಗವತ್ಜಿಯವರಿಗೆ ಒಬ್ಬ ಪತ್ರಕರ್ತನೇ ನೇರ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಡಬೇಕಾದಂಥ ದಾಯಿತ್ವ ಇದ್ದದ್ದರಿಂದ ಮತ್ತು ಅನಿವಾರ್ಯವಾಗಿದ್ದರಿಂದ ಮೋಹನ್ ಭಾಗವತ್ ಹೇಳಿದ್ರು ಇದೊಂದು ಪೊಲಿಟಿಕಲ್ ಸ್ಟಂಟ್, ಇದು ಗಿಮಿಕ್, ಈ ದೇಶದ ಸಂವಿಧಾನಕ್ಕಿಂತ ಮುಂಚೆ ನಾವು ಸಂಘಟನೆಯನ್ನು ಮಾಡಿದವರು, ಇದರ ಒಕ್ಕಣೆ ಏನಿದೆ ನಮ್ಮ ಬೈಲಾಸ್ ಏನಿದೆ ಅದನ್ನು ಈಗಾಗಲೇ ಕೊಟ್ಟಾಗಿದೆ ನಾವು ಸರ್ಕಾರಕ್ಕೆ, ಎರಡೆರಡು ಸಲ ನಮ್ಮನ್ನು ಬ್ಯಾನ್ ಮಾಡಿ ವಿಫಲರಾಗಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಒಂದು ಮಾತು ಹೇಳಿದರು. ಯಾವಾಗ ಪ್ರಿಯಾಂಕ್ ಖರ್ಗೆಗೆ ಈ ರೀತಿಯಾದ ಏಟು ಬಿದ್ದ ತಕ್ಷಣ ಅವ್ರು ಹೇಳ್ತಾರೆ ಇದು ನನ್ನ ವೈಯಕ್ತಿಕವಾದಂಥ ದೂರಲ್ಲ, ಆರೋಪ ಅಲ್ಲ, ಸರ್ಕಾರ ನಿಮ್ಮ ಮೇಲೆ ಅದು ಆರೋಪ ಮಾಡ್ತಾ ಇದೆ. ಒಂದು ಸರ್ಕಾರ ಒಂದು ಸಂಘಟನೆಯ ಬಗ್ಗೆ ಹೀಗೆ ಮಾಡುವುದಕ್ಕಿಂತ ಮುಂಚೆ ಕಾನೂನಾತ್ಮಕವಾಗಿ ಇದರ ಸಾಧಕ ಬಾಧಕವನ್ನು ನೋಡಿರಲ್ವಾ? ಇದು ಬಿಟ್ಬಿಡಿ. ಇವತ್ತು ಕಾಂಗ್ರೆಸ್ ಇದೆ, ಕಾಂಗ್ರೆಸ್ಸಿನ ಮೂಲ ಆಶಯವೇ ಹಿಂದುತ್ವ ಉಳಿಬಾರ್ದು ಅನ್ನೋದು, ಅದ್ರ ಬಗ್ಗೆ ನೀವು ಎರಡು ಮಾತೇ ಬೇಕಾಗಿಲ್ಲ. ಅಂಥ 100 ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಅಕಸ್ಮಾತ್ ಕೋರ್ಟ್ಗೆ ಹೋಗೋ ಪ್ರಸಂಗ ಬಂದರೆ ಅದನ್ನು ದಾಖಲಾತಿಗಳನ್ನ ಸಲ್ಲಿಸಬಲ್ಲೆ. ರಾಮನೇ ಕಾಲ್ಪನಿಕ ವ್ಯಕ್ತಿ ಅಂತ ಕೋರ್ಟ್ನಲ್ಲಿ ಆರ್ಗ್ಯೂ ಮಾಡಿದಂಥ ಪಕ್ಷ ಅದು. ಅಷ್ಟೇ ಅಲ್ಲ, ಸ್ವತಃ ಕಾಂಗ್ರೆಸ್ಸಿನಲ್ಲಿದ್ದಂಥ ಅವತ್ತಿನ ಗೃಹ ಸಚಿವರಾದಂಥ ಸುಶೀಲ್ ಕುಮಾರ್ ಶಿಂದೆ ಅವರು ನಿನ್ನೆ ಇಲ್ಲ ಮೊನ್ನೆ ಮತ್ತೊಂದು ಸಲ ರಿಪೀಟ್ ಮಾಡಿದ್ದಾರೆ, ಸಫ್ರಾನ್ ಟೆರರಿಸಮ್ ಅನ್ನೋದು ನನ್ನ ಆಸಕ್ತಿ ಆಗಿರಲಿಲ್ಲ, ಕೇಸರಿ ಭಯೋತ್ಪಾದನೆ ಅನ್ನೋದು ನನ್ನಿಂದ ಕಾಂಗ್ರೆಸ್ನವರು ಹೇಳಿಸಿದ್ದು ಅಂತ ಆತ ಪ್ರಾಯಶ್ಚಿತ್ತ ಮಾಡಿಕೊಂಡ್ರು. ಅಂದರೆ ಭಾರತೀಯ ಜನತಾ ಪಾರ್ಟಿಯನ್ನು ಮುಗಿಸಬೇಕು ಅಂದರೆ ಹಿಂದುತ್ವವನ್ನು ಮುಗಿಸಬೇಕು. ಇದು ಹಿಂದುತ್ವದ ಫ್ಯಾಕ್ಟ್ರಿ. ಸಿದ್ದರಾಮಯ್ಯ ಹೇಳ್ತಾ ಇದ್ರಲ್ಲ, ಸೌತ್ ಕ್ಯಾನ್ರಾ ಅನ್ನೋದು ಹಿಂದುತ್ವದ ಫ್ಯಾಕ್ಟ್ರಿ ಅಂತ. ಅದೇನು ಪ್ರಾಡಕ್ಟ್ ಅದು ಮಾಡಲಿಕ್ಕೆ? ವ್ಯಕ್ತಿಯ ವಿಕಸನ, ವ್ಯಕ್ತಿಯ ಶೀಲ, ವ್ಯಕ್ತಿಯ ಕ್ಯಾರೆಕ್ಟರ್, ವ್ಯಕ್ತಿತ್ವದ ಮೂಲಕ ರಾಷ್ಟ್ರದ ನಿರ್ಮಾಣ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಘೋಷವಾಕ್ಯ. ನಮ್ಮ ಶೀಲದಿಂದ, ನಮ್ಮ ವ್ಯಕ್ತಿತ್ವದ ಮೂಲಕ ರಾಷ್ಟ್ರ ನಿರ್ಮಾಣ ಅಂದರೆ ಇಂಡಿವಿಜುವಲ್ ಒಬ್ಬ ವ್ಯಕ್ತಿಯನ್ನು ಸಂಪನ್ನನನ್ನಾಗಿಸುವುದು, ಆತನನ್ನು ಸುಶೀಲನನ್ನಾಗಿಸುವುದು, ಸಜ್ಜನನನ್ನಾಗಿಸುವುದು, ತನ್ಮೂಲಕ ದೃಢವಾದಂಥ ರಾಷ್ಟ್ರಭಕ್ತಿಯ ಒಬ್ಬ ವ್ಯಕ್ತಿಯನ್ನಾಗಿ ನಿರ್ಮಾಣ ಮಾಡೋದು, ಗುಂಡು ಹೊಡೆಯೋದನ್ನು ಹೇಳ್ಕೊಡೋದಲ್ಲ. ಇದನ್ನೇನಿದೆಯಲ್ಲ, ಈ ಮೂಲ ಆಶಯ ಏನಿದೆಯಲ್ಲ, ಇದರ ವಿರುದ್ಧವಾಗಿ ಇಲ್ಲಿವರೆಗೂ ನೋಂದಣಿ ಮಾಡಿಸ್ಕೊಳ್ಳಿ ಅಂತ ರಾಹುಲ್ ಗಾಂಧಿ ಯಾಕೆ ಹೇಳಿಲ್ಲ, ಸೋನಿಯಾ ಗಾಂಧಿ ಯಾಕೆ ಹೇಳಿಲ್ಲ, ಅವ್ರ ಜೊತೆ ಇದ್ದಂಥ ಕರಟಕ ದಮನಕಗಳು ಯಾಕೆ ಹೇಳಿಕೊಟ್ಟಿಲ್ಲ, ಅವ್ರು ಯಾಕೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋದಿಲ್ಲ? ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಸಂವಿಧಾನಾತ್ಮಕವಾಗಿ ಹೀಗೆ ಒಂದು ಸಂಘಟನೆಯನ್ನು ನಡೆಸಲಿಕ್ಕೆ ಭಾರತದ ಸಂವಿಧಾನವೇ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ನೀವು ಕರ್ನಾಟಕ ಸರ್ಕಾರದ ಪರವಾಗಿ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾ ಇದ್ದೀರಿ, ಕರೆಕ್ಟು. ನಿಮಗೆ ಈ ದೇಶದಲ್ಲಿ ಕಾನೂನು ವ್ಯವಸ್ಥೆ ಇರಬೇಕು, ಈ ರಾಜ್ಯದಲ್ಲಿ ಎಲ್ಲವೂ ಕಟ್ಟುನಿಟ್ಟಾಗಿ ನಡ್ಕೊಂಡು ಹೋಗಬೇಕು, ಅಕೌಂಟೆಬಿಲಿಟಿ ಇರಬೇಕು, ಎಲ್ಲ ಸರಿ. ಆದರೆ ಕಾನೂನು ತಜ್ಞರು ಏನು ಹೇಳ್ತಾರಂತೆ, ನಿಮ್ಮ ಸರ್ಕಾರದಲ್ಲಿರುವಂಥ ಕಾನೂನು ತಜ್ಞರನ್ನು ಕೇಳಬೇಕಲ್ಲ. ಅದು ಈ ರೀತಿ ಸಂಘಟನೆ ನಡೆಸಬಾರ್ದು ಅಂತ ಏನಾರ ನಿಮ್ಗೆ ಹೇಳ್ಕೊಟ್ಟಿದೆಯಾ? ಏಕೆಂದರೆ ನನಗೆ ಗೊತ್ತಿರೋ ಕಾನೂನು, ನನಗೆ ಗೊತ್ತಿರೋ ಸಂವಿಧಾನ ಏನು ಹೇಳುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ಇದನ್ನು ಮಾತಾಡ್ತಾ ಇದ್ದೀನಿ ಇವತ್ತು ಅಂದರೆ, ಮೊದಲೇದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಯಾರೂ ಇದ್ರ ಬಗ್ಗೆ ಮಾತಾಡಲ್ಲ. ಯಾಕೆಂದರೆ ಅವರು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಲ್ಲ. ನಾವು ನಮ್ಮ ಕೆಲಸದಲ್ಲಿರೋ ನಾವು ರಾಷ್ಟ್ರ ನಿರ್ಮಾಣ ಮಾಡೋದು. ಈ ಮಿನಿಸ್ಟ್ರು ಬರ್ತಾರೆ ಹೋಗ್ತಾರೆ, ಇವತ್ತು IT ಮಿನಿಸ್ಟ್ರಿ ಇರುತ್ತೆ, ನಾಳೆ ಇವತ್ತು ಗೃಹ ಸಚಿವರಾಗಿದ್ದಾರೆ, ನಾಳೆ ಮಾಜಿ ಆಗ್ತಾರೆ 28 ಆದಮೇಲೆ. ಪಶ್ಚಿಮ ಬಂಗಾಳದಲ್ಲಿ ಮೊಟ್ಟೆ ಹೇಗೆ ಹೊಡಿತಾ ಇದ್ದಾರೆ ಹಂಗೆ ಹೊಡೆದ್ರೂ ಹೊಡಿಬೋದು, ಏನು ಬೇಕಾದ್ರೆ ಆಗ್ಬೋದು, ರಾಜಕೀಯ ಅಲ್ವಾ ಇದು. ಅಲ್ಲಿ ಮಾತ್ರ ಮೊಟ್ಟೆಗಳಿದ್ದಾವೆ, ಅಲ್ಲಿಯ ಜನ ಮಾತ್ರ ಆಕ್ರೋಶಗೊಂಡಿದ್ದಾರೆ, ಅವರು ಮಾತ್ರ ಮೊಟ್ಟೆಯಿಂದ ಹೊಡಿತಾರಂತೇನಿಲ್ವಲ್ಲ. ಈ ದೇಶದ ಯಾವ ರಾಜ್ಯಗಳಲ್ಲಿಯೂ ಜನ ಆಕ್ರೋಶಗೊಂಡಾಗ ಆ ರೀತಿ ಮಾಡ್ಬೋದು. ಆಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ಯಾವುದೋ ಒಂದಷ್ಟು ಜನರಿಗೆ ಮಾತ್ರ ಸೀಮಿತ ಆಗಿದ್ದಲ್ಲ. ಈ ರಾಜ್ಯದ, ಈ ದೇಶದ ಹಿಂದೂಗಳ ಅಸ್ಮಿತೆಯಾಗಿರುವಂಥದ್ದು ಮತ್ತು ಅದರ ಬಗ್ಗೆ ಭಾಳ ತುಂಬ ಗೌರವವನ್ನು ಇಟ್ಕೊಂಡಂಥ ಜನ ಇಲ್ಲಿ ಜನ. RSS ಬಿಡ್ರಿ, ಅವ್ರ ಬಗ್ಗೆ ಮಾತಾಡಬೇಡ್ರಿ ಅಂತ. ಸ್ವಯಂ ಸೇವಕ ಸಂಘದವರ ಸದಸ್ಯರಾಗದೇ ಇರೋರು, ಸ್ವಯಂ ಸೇವಕರು ಅಲ್ಲದೇ ಈ ಮಾತು ಹೇಳ್ತಾರೆ. ಸ್ವಯಂ ಸೇವಕ ಸಂಘ ಬೆಳೆದದ್ದು ಅದೇ ರೀತಿ, ಮನೆಗೆ ಹೋಗಿ ಊಟ ಮಾಡಿ ಪ್ರಚಾರಕರು ಅಲ್ಲಿ ವ್ಯಕ್ತಿ ನಿರ್ಮಾಣದ ಬಗ್ಗೆ ಮಾತಾಡಿ ಬೌದ್ಧಿಕಗಳನ್ನು ಮಾಡಿ ಬಳಸಿರುವಂಥ ಸಂಘಟನೆಯಿಂದ ಅದ್ರ ಬಗ್ಗೆ ಇಲ್ಲಿ ಹೇಳಬೇಕಾಗಿಲ್ಲ. ಹಾಗಾದರೆ ಸಂವಿಧಾನ ಏನು ಹೇಳುತ್ತೆ ಅನ್ನೋ ಮೊದಲು ಹೇಳ್ಬಿಡ್ತೇನೆ ನಾನು. ಇಟ್ ಈಸ್ ದ ಫಂಡಮೆಂಟಲ್ ರೈಟ್ ಟು ಫಾರ್ಮ್ ಎನ್ ಅಸೋಸಿಯೇಷನ್ ಆಫ್ ಪೀಪಲ್ ಅಂಡರ್ ಆರ್ಟಿಕಲ್ 19(1)(c). ಅಂದರೆ ಒಂದು ಗುಂಪಿನ ಜನ ಒಂದು ಸಂಘಟನೆಯನ್ನು ಮಾಡಿಕೊಳ್ಳೋದು ಸಂವಿಧಾನಾತ್ಮಕವಾದಂಥ ನಮ್ಮ ಹಕ್ಕದು. ಇಷ್ಟಕ್ಕೆ ಮುಗಿಯೋದಿಲ್ಲ. ಇದನ್ನು ಮಾಡ್ಕೋತೀವಲ್ಲ, ಒಂದು ಸಂಘಟನೆಯನ್ನು ಒಂದು 10-15 ಜನ ಸೇರಿ ಮಾಡ್ಕೊಂಡ್ವಿ. ಇದು ನಮ್ಮ ಸಂವಿಧಾನದತ್ತವಾದಂಥ ಹಕ್ಕಿದು, ಫಂಡಮೆಂಟಲ್ ಮೂಲಭೂತ ಹಕ್ಕಿದು, ಮೊದಲೇ ಪಾಯಿಂಟು. ಎರಡನೇದು ಅನ್ರಿಜಿಸ್ಟರ್ಡ್ ಅಸೆಂಬ್ಲಿ. ಇವರೇನು ಹೇಳ್ತಾ ಇದ್ರಲ್ಲ ಪ್ರಿಯಾಂಕ್ ಖರ್ಗೆ ಅವರು,
ಏನಂತ ರಿಜಿಸ್ಟ್ರೇಷನ್ ಮಾಡಿಲ್ಲ, ನೋಂದಣಿ ಮಾಡಿಲ್ಲ. ನೋಂದಣಿ ಮಾಡಿದವ್ರು ಏನೇನು ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ನೋಂದಣಿ ಆಗಿರುವಂಥ NGOಗಳು, ನೋಂದಣಿ ಆಗಿರುವಂಥ ಕೋಆಪರೇಟಿವ್ ಸೊಸೈಟಿಗಳು, ನೋಂದಣಿ ಆಗಿರುವಂಥ ಕ್ಲಬ್ಗಳಲ್ಲಿ ನಡೆಯುವ ವ್ಯವಹಾರಗಳೇನು ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡೋದು ಬೇಡ. ಸಂವಿಧಾನ ಏನು ಹೇಳ್ತಾ ಅಷ್ಟು ಮಾತ್ರ ಮಾತಾಡ್ತೇನೆ ನಾನು. ಅನ್ರಿಜಿಸ್ಟರ್ಡ್ ಅಸೆಂಬ್ಲಿ ಆಫ್ ಪೀಪಲ್ ಈಸ್ ಲೀಗಲಿ ಪರ್ಮಿಟೆಡ್. ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲಾರದೆ ಸಂಘಟನೆಯನ್ನು ನಡೆಸ್ಕೊಂಡು ಹೋಗೋದು ನಿಮಗೆ ಕಾನೂನಾತ್ಮಕವಾಗಿರುವಂಥ ಅವಕಾಶ ಇದು. ಇಟ್ ಈಸ್ ಪರ್ಮಿಸಿಬಲ್. ದ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಆಫ್ 1860 ಈಸ್ ಅ ಸೆಂಟ್ರಲ್ ಲಾ. ರಾಜ್ಯಕ್ಕೂ ಬರುತ್ತೆ ಅದು. ಸೆಂಟ್ರಲ್ ಪ್ರೈಮರಿ ಲಾ ಅಂಡರ್ ಸೆಕ್ಷನ್ ನಂಬರ್ 1 ಆಫ್ ಆ್ಯಕ್ಟ್ 7 or more people may choose to form it, register it. 7 ಮತ್ತು ಅದಕ್ಕಿಂತ ಹೆಚ್ಚಿನ ಜನ ಬೇಕಾದರೆ ನೀವು ರಿಜಿಸ್ಟರ್ ಮಾಡ್ಕೋಬಹುದು ಅಂತ ಯಾರು ಹೇಳ್ತಾರೆ? ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಆಫ್ 1860 ಹೇಳ್ತದೆ. ನೀವು ಬೇಕಾದ್ರೆ ರಿಜಿಸ್ಟರ್ ಮಾಡ್ಬೋದು, ಬೇಡ ಬಿಡ್ಬೋದು. ಇದು ನಿಮ್ಮ ಚಾಯ್ಸ್, ಅದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಮಾಡಲೇಬೇಕು ಅಂತ ಕಡ್ಡಾಯವಾಗಿ ಬರದೇ ಇಲ್ಲ ಇದನ್ನು ಎಲ್ಲಿಯೂ. ಆಮೇಲೆ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಕರೀತಾರೆ, BOI ಅಂತ ಕರೀತಾರೆ ಇದಕ್ಕೆ. ದಿಸ್ ಈಸ್ ಕಾಲ್ಡ್ ಆಸ್ ದ ಅನ್ರಿಜಿಸ್ಟರ್ಡ್ ಪೀಪಲ್ ಏನಿದಾರಲ್ಲ, ಎಷ್ಟು ಜನ, 8 ಜನ 10 ಜನ ಇರ್ತಿರಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ದಿ ಬಾಡಿ ಆಫ್ ಇಂಡಿವಿಜುವಲ್ಸ್, BOI ಅಂತ ಕರೀತಾರೆ. ಇಲ್ಲದೆ ಹೋದ್ರೆ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಅಂತ ಕರೀತಾರೆ, AOP, ಅಸೋಸಿಯೇಷನ್ ಆಫ್ ಪರ್ಸನ್. ದೇ ಕ್ಯಾನ್ ಬಿ ರೆಕಗ್ನೈಸ್ಡ್ ಅಂಡರ್ ಫಿಸ್ಕಲ್ ಸ್ಟೇಟಸ್. ಅಂದರೆ ಆರ್ಥಿಕವಾಗಿ ಅವರು ಎಲ್ಲ ರೀತಿಯ ಸೌಲಭ್ಯ ಅಂದರೆ ಈ ದೇಶದ ಸಾಂವಿಧಾನಿಕವಾದಂಥ ಎಲ್ಲ ರೀತಿಯದಾದಂಥ ವ್ಯವಸ್ಥೆಗಳನ್ನು ಮಾಡ್ಕೋಬೋದು. ಏನು ಮಾಡ್ಬೋದು? ಬ್ಯಾಂಕ್ ಅಕೌಂಟ್ ಮಾಡ್ಬೋದು. IT ಆ್ಯಕ್ಟ್ ಪ್ರಕಾರ ಅವರು ಪರ್ಮನೆಂಟ್ ಮೆಂಬರ್ಶಿಪ್ ಪ್ಯಾನ್ ತೊಗೋಬೋದು. ದೇ ಕ್ಯಾನ್ ಹೋಲ್ಡ್ ದೇರ್ ಅಕೌಂಟ್, ದೇ ಕ್ಯಾನ್ ಹ್ಯಾವ್ ಪ್ಯಾನ್ ನಂಬರ್, ದೇ ಕ್ಯಾನ್ ಆಡಿಟ್ ಇಟ್, ಎಲ್ಲವನ್ನೂ ಮಾಡ್ಬೋದು. ಇದೆಲ್ಲವನ್ನೂ ಮಾಡಲಿಕ್ಕೆ ನೀವು ರಿಜಿಸ್ಟರ್ ಮಾಡಬೇಕಾದ ಅಗತ್ಯ ಇಲ್ಲ. ಒಂದೋ ನೀವು BOI ಆಗಿರ್ತೀರಿ, ಇಲ್ಲ AOP ಆಗಿರ್ತೀರಿ, ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್. ಇಷ್ಟು ಸ್ಪಷ್ಟವಾಗಿ ಸಂವಿಧಾನದಲ್ಲೇ ಇರುವಾಗ ನನ್ನಂಥ ಒಬ್ಬ ಲೇಮ್ಯಾನ್, ಸಾಮಾನ್ಯ ವ್ಯಕ್ತಿ, ಏನೂ ಕಾನೂನಿನ ಜ್ಞಾನ ಇರಲಾರ್ದವನು, ನನಗೆ ಗೊತ್ತಿರುವಷ್ಟು ಹೇಳಿರುವಂಥ ವಿಚಾರದಲ್ಲಿ ಎಲ್ಲಿಯೂ ಕೂಡ ಒಂದು ಸಂಘಟನೆಯನ್ನು ರಿಜಿಸ್ಟರ್ ಮಾಡಬೇಕು ಅಂತ ಇಲ್ಲದೇ ಇರುವ ಸಂದರ್ಭದಲ್ಲಿ ಪ್ರತಿ ದಿವಸ ನೀವು ನೋಂದಣಿ ಯಾಕೆ ಮಾಡಿಸಿಲ್ಲ, ನೋಂದಣಿ ಮಾಡಿಸಿ, ಆಡಿಟ್ ಮಾಡಿಸಿ, ನಿಮ್ಮ ಗುರುದಕ್ಷಿಣೆ ಎಲ್ಲಿ ಬರುತ್ತೆ? ಹೋಗಿ ಮದರ್ಸಾಗೆ ಹೋಗಿ ಕೇಳಿ ಎಲ್ಲಿಂದ ಬರುತ್ತೆ ಅಂತ. ಮದರ್ಸಾ ಒಳಗಡೆ ಪೊಲೀಸರು ಕಳಿಸಿರು, ಒಳಗೆ ಏನಿದೆ ಅಂತ ನೋಡ್ಕೊಂಡು ಬಂದುಬಿಡಲಿ. ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳು ಎಲ್ಲಿ ನಡೀತಾವೆ ಸ್ವಾಮಿ? ಶಾಖೆಗಳು ನಡೀತಾವೆ ಮೈದಾನದಲ್ಲಿ, ಬೌದ್ಧಿಕ ಮಾಡ್ತಾರೆ ಕಾರ್ಯಾಲಯದಲ್ಲಿ. ಎಲ್ಲಿ ಯಾರು ಬೇಕಾದ್ರೂ ಒಳಗೆ ಹೋಗ್ಬೋದು, ಯಾರು ಬೇಕಾದ್ರೂ ಹೊರಗ್ಬೋದು. ನಿಮ್ಮ ಜಾತಿ ಯಾವುದು, ನಿನ್ನ ಧರ್ಮ ಯಾವುದು, ಯಾರೂ ಕೇಳೋದಿಲ್ಲ. ಒಂದೇ ಒಂದು ಮದರ್ಸಾ ಒಳಗಡೆ ಇದೇ ಪ್ರಿಯಾಂಕ್ ಖರ್ಗೆ ಅವ್ರು ಹೋಗಿಬಿಡಲಿ. ಇದಕ್ಕಿಂತ ಭಾಳ ದೊಡ್ಡದಾದಂಥ ಮಜಾ ಇದೆ, ವಿರೋಧಾಭಾಸ ಇದೆ ಇವ್ರದ್ದು. ಇವರ ತಂದೆ ಹೇಳಿದ್ದು ಮಲ್ಲಿಕಾರ್ಜುನ ಮುತ್ತೆ ಅವರು ಏನಂತಂದರೆ, ರಜಾಕಾರರು ಇವರು ಕುಟುಂಬದ ಮೇಲೆ ದಾಳಿ ಮಾಡಿದ್ರಂತೆ. ಪಾಪ ದಲಿತ ಕುಟುಂಬ, ಬಡತನದ ಕುಟುಂಬ. ಇವ್ರು ಹೆಂಗೆ ಈಗ ಅವ್ರ ಅಫಿಡೇವಿಟ್, ಇವರು ಮತ್ತು ಇವ್ರ ತಂದೆ ಹಾಕಿರೋ ಅಫಿಡೇವಿಟ್ ಏನಿದೆಯಲ್ಲ, ಅವ್ರು ರಾಜ್ಯಸಭಾ ಸದಸ್ಯರಾಗಲಿಕ್ಕೆ, ಇವರು MLA ಆಗಲಿಕ್ಕೆ ಕೊಟ್ಟರು ಅಫಿಡೇವಿಟ್ ಹಿಡ್ಕೊಂಡು ಅದ್ರ ಬಗ್ಗೆ ವ್ಯಕ್ತಿಗತವಾಗಿ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇದು ಇವ್ರು ಏನೇನು ಸಂಪಾದನೆ ಮಾಡಿದ್ರು, ಹೆಂಗೆ ಮಾಡಿದರು, ಅದ್ರ ಬಗ್ಗೆ ಮಾತಾಡಬೇಕಾದ ಅಗತ್ಯ ಇಲ್ಲ. ಮಲ್ಲಿಕಾರ್ಜುನ ಮುತ್ತೆ ಅವರು ಇಷ್ಟು ವರ್ಷ ಹೇಗೆ ಇಷ್ಟು ಸಂಪಾದನೆ ಮಾಡಿದರು, ಅವ್ರ ಉದ್ಯೋಗ ಏನಾಗಿತ್ತು, ಯಾವ ಉದ್ಯೋಗದಿಂದ ಎಷ್ಟು ಲಾಭ ಬಂತು, ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಅದು ಬೇಡ. ಅದು ಈಗ ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡಬೇಡ. ಸಂದರ್ಭ ಬಂದಾಗ ಇವ್ರು ಕೇಸ್ ಹಾಕಿದಾಗ ಅದ್ರ ಬಗ್ಗೆ ನಾವು ಮಾತಾಡೋಣ. ಈಗ ಮಾತಾಡ್ತಾ ಇರೋದೇನೆಂದರೆ, ರಜಾಕಾರರು ಇವ್ರ ಕುಟುಂಬದ ಮೇಲೆ ದಾಳಿ ಮಾಡ್ತಾರೆ. ಇವರ ಕಣ್ಣೆದುರಿಗೆ, ಮಲ್ಲಿಕಾರ್ಜುನ ಮುತ್ತೆ ಕಣ್ಣೆದುರಿಗೆ ಇವರ ತಾಯಿ ಎಲ್ಲರನ್ನೂ ಸಜೀವ ದಹನ ಮಾಡ್ತಾರೆ. ಸಾಬ್ರು, ರಜಾಕಾರರು ಅಂದರೆ ಭಾಳ ಜನರಿಗೆ ಅರ್ಥ, ಸಾಬ್ರು ಮಾಡ್ತಾರೆ. ಆವಾಗ ಈ ಮನುಷ್ಯ ಮತ್ತು ಇವರ ಕುಟುಂಬ ಮುಸಲ್ಮಾನರ ದಾಳಿಯಿಂದ ಭಸ್ಮಗೊಂಡಂಥ ಕುಟುಂಬ ಹಿಂದೂ ಧರ್ಮದ ಮೇಲೆ ದ್ವೇಷ ಮಾಡ್ತಾ ಬೌದ್ಧ ಧರ್ಮಕ್ಕೆ ಹೋಗುತ್ತೆ. ಇದಕ್ಕಿಂತ ವಿರೋಧಾಭಾಸ ಏನಾದರೂ ಇದೆಯೇನ್ರಿ? ಇವತ್ತೇನು ಹಿಂದುತ್ವದ ವಿರುದ್ಧ ಇಷ್ಟು ಕೆಂಡ ಕಾರ್ತಾ ಇದ್ದಾರಲ್ಲ ಇವರು, ಕೆಂಡಕಾರವ್ರು ಇವ್ರಿಗೆ ಮುಸಲ್ಮಾನರು ಏನು ಮಾಡಿದ್ರು ಅದ್ರ ಬಗ್ಗೆ ಮಾತಾಡಲ್ಲ. ಇವ್ರಿಗೆ ಸುಲಭವಾಗಿ ಸಿಗೋದು ಯಾವುದು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸಂಪನ್ನ ಜನ, ಜಗಳಕ್ಕೆ ಇಳಿಯಲ್ಲ, ಹೊಡೆದಾಟ ಮಾಡಲ್ಲ, ಎಲ್ಲಿಯೂ ಲಾ ಆ್ಯಂಡ್ ಆರ್ಡರ್ನ ಭೇದಿಸಿದಂಥ ಕೆಲಸ ಇಲ್ಲ, ರಸ್ತೆನಲ್ಲಿ ನಮಾಜ್ ಮಾಡ್ತೀವಂತೆ ಮೂಲಭೂತ ಹಕ್ಕುಗಳನ್ನ ಪ್ರತಿಪಾದನೆ ಮಾಡೋದಿಲ್ಲ. ಅಂಥವ್ರ ಬಗ್ಗೆ ಇವರು ಗೊಂದಲವನ್ನು ಮೂಡಿಸೋದು ಯಾಕೆ? 2028ರಲ್ಲಿ ಚುನಾವಣೆ ಇದೆ. ಈಗ ಹಿಂದುತ್ವ ಇಲ್ಲಿ ಪ್ರಖರವಾಗಿ ಬೆಳಗಿಬಿಟ್ರೆ, ದೊಡ್ಡ ಹೆಸರು ಮಾಡಿಬಿಟ್ರೆ, ನಾಳೆ ಇವರ ಅಸ್ತಿತ್ವದ ಪ್ರಶ್ನೆ ಬರುತ್ತೆ. ಜೊತೆಗೆ ಅಲ್ಲಿರುವಂಥ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಖುಷಿ ಪಡಿಸೋದು ಹೇಗೆ? ಮುತ್ತೆ ಅವ್ರು ಏನು ಮಾಡ್ತಾರೆ ನೀವು ನೋಡಿದಿರಿ. ಇವರು ತೋರಿಸ್ಬೇಕಲ್ವಾ ನಂದೇನು ಅಂತ, ನಂದೆಲ್ಲಿಡಲಿ ಅಂತ ಈ ರೀತಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಮಾತಾಡಬೇಕಾದ ಅಗತ್ಯ ಇರಲಿಲ್ಲ ಇದ್ರ ಬಗ್ಗೆ. ನಾನೇನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಕ್ತಾರ ಅಲ್ಲ,
ಏನೂ ಅಲ್ಲ. ಆದರೆ ಒಂದು ಕಾಲಕ್ಕೆ ನನಗೆ ಸಜ್ಜನಿಕೆಯನ್ನು, ರಾಷ್ಟ್ರಭಕ್ತಿಯನ್ನು, ಸರಳವಾಗಿ ನಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನನ್ನ ಬಾಲ್ಯದಲ್ಲಿ ಹೇಳಿಕೊಟ್ಟದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸವಣೂರಿನಲ್ಲಿ. ಅದಕ್ಕೆ ಈ ರೀತಿ ಯಾರಾದರೂ ಮಾತಾಡಿದರೆ ನನ್ನೊಳಗೆ ರಕ್ತ ಕೊತ ಕುದಿಯತ್ತೆ, ಮಾತನಾಡಬೇಕಾದ ಅನಿವಾರ್ಯ ಆಗತ್ತೆ. ನಾನು ವ್ಯಕ್ತಿಗತವಾದ ನಿಂದನೆಯನ್ನು ಮಾಡಲಿಲ್ಲ. ನಿನ್ನ ಆಸ್ತಿ ಎಷ್ಟು, ನೀನು ಎಲ್ಲಿಂದ ದುಡ್ದೆ, ನಿನ್ನ ಪಾರದರ್ಶಕತೆ ಬಗ್ಗೆ ಮಾಡು, ನಮ್ಮ ಆರ್ಥಿಕ ಪಾರದರ್ಶಕತೆ ಬಗ್ಗೆ ನೀನು ಮಾತಾಡ್ತೀಯ, RSSದು ನಿನ್ನ ಪಾರದರ್ಶಕತೆ ಬಗ್ಗೆ ಮಾತಾಡಲ್ಲ, ನಾನು ಮಾತಾಡಲಿಲ್ಲ. ಏಕೆಂದರೆ ಅದನ್ನು ನನಗೆ ಹೇಳ್ಕೊಟ್ಟದ್ದು RSS. ಆದ್ದರಿಂದ ಮಾತಾಡಬೇಕಾದ ಅನಿವಾರ್ಯತೆ ಬಂತು. ಕಳೆದ ತಿಂಗಳುಗಟ್ಟಲೆಯಿಂದ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು ಪ್ರತಿ ದಿವಸ ಒಂದು 10 ಜನ ಆದರೂ ಕೇಳ್ತಾರೆ, ಯಾಕೆ ನೀವು ಮಾತಾಡ್ತಾ ಇಲ್ಲ ಪ್ರಿಯಾಂಕ್ ಖರ್ಗೆ ಬಗ್ಗೆ, ಯಾಕೆ RSS ಬಗ್ಗೆ ಮಾತಾಡ್ತಾರೆ? ಸಂದರ್ಭವನ್ನು ನೋಡಿ ಮಾತನಾಡಬೇಕು ಅಂತ ಇವತ್ತು ಮಾತಾಡ್ತಾಯಿದ್ರು. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಹೆಚ್ಚು ಜನರಿಗೆ ಮುಟ್ಟುವ ಹಾಗೆ ನೋಡ್ಕೊಳ್ಳಿ. ನಮಸ್ಕಾರ.